ನಿಮ್ಮ ಡಾಕ್ಟರ್ ವಿಶೇಷ ನೇರಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶುಭಶ್ರೀ ಜೈನ್. ಒತ್ತಡದ ಜೀವನ, ಬದಲಾಗ್ತಿರೋ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಕಲುಷಿತ ಗಾಳಿ, ಪೋಷಕಾಂಶರಹಿತ ಆಹಾರ, ಅನುಚಿತ ಜೀವನ ಶೈಲಿ, ತಿಂಗಳ ಋತುಚಕ್ರದಲ್ಲಿ ಕ್ರಮಬದ್ಧತೆ ಇಲ್ಲದಿರೋದು ಕೂಡ ಬಂಜೆತನಕ್ಕೆ ಕಾರಣವಾಗಬಹುದು. ಆಧುನಿಕ ಶಸ್ತ್ರಚಿಕಿತ್ಸೆ ಹಾಗೂ ಆರೈಕೆಗಳಿಂದ ಗರ್ಭಕೋಶವನ್ನ ಫಲವತ್ತತೆಯಿಂದ ಕೂಡಿರುವಂತೆ ಮಾಡಬಹುದು. ಪ್ರೆಗ್ನೆನ್ಸಿ ಸಂದರ್ಭದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ. ಒಮ್ಮೆ ಮಹಿಳೆ ಗರ್ಭ ಧರಿಸಿದ್ರೆ ಆಕೆಯ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕಾಗುತ್ತೆ. ಹಾಗಿದ್ರೆ ಹೇಗಿರಬೇಕು ಮುತುವರ್ಜಿ? ಇನ್ನು ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿದ್ದಾರೆ ಅಪೋಲೋ ಕ್ರೇಡಲ್ ಅಂಡ್ ಚಿಲ್ಡ್ರನ್ಸ್ ಹಾಸ್ಪಿಟಲ್ನ ವೈದ್ಯರಾದ ರಾಧಾರಾವ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇನ್ನು ವೀಕ್ಷಕರೇ, ಟಿವಿ ಸ್ಕ್ರೀನ್ನಲ್ಲಿರುವಂತಹ ಸಂಖ್ಯೆಗೆ ಕರೆ ಮಾಡೋ ಮೂಲಕ ತಾವು ಡಾಕ್ಟರ್ ಜೊತೆ ನೇರವಾಗಿ ಮಾತನಾಡಬಹುದು. ಡಾಕ್ಟರ್, ಸಾಮಾನ್ಯವಾಗಿ ಪ್ರೆಗ್ನೆನ್ಸಿ ಸಮಸ್ಯೆ ಅಂದರೆ ಇತ್ತೀಚಿನ ದಿನದಲ್ಲಿ ಇನ್ಫರ್ಟಿಲಿಟಿ ಸಮಸ್ಯೆ ಅನ್ನುವಂಥದ್ದು ಅತಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಜೊತೆಗೆ ಸಾಕಷ್ಟು ಜನರಲ್ಲಿ ಇರುವಂತಹ ಒಂದು ಪ್ರಶ್ನೆ ಅಂದರೆ ಯಾವಾಗ ಗರ್ಭ ಧರಿಸಬೇಕು ಅನ್ನೋದು, ಯಾವ ರೈಟ್ ಏಜಲ್ಲಿ? ಈಗ ನೀವು ಹೇಳೋದು ಕರೆಕ್ಟು. ನಮ್ಮ ಜೀವನ ಶೈಲಿ ಎಲ್ಲ ಬದಲಾವಣೆ ಆಗಿದೆ. ಈಗ ಮ್ಯಾರೇಜು ಲೇಟ್ ಆಗ್ತಿದೆ. ನಮ್ಮ ಸಮಾಜದಲ್ಲಿ ತುಂಬ ಪರಿವರ್ತನೆಗಳಾಗಿದೆ. ಇದರಿಂದ ಇನ್ಫರ್ಟಿಲಿಟಿ ಅಂದರೆ ಸಂತಾನಹೀನತೆ ಕಾಯಿಲೆ ತುಂಬ ಜಾಸ್ತಿ ಆಗ್ತಾ ಇದೆ. ಸೊ ಕರೆಕ್ಟ್ ಏಜ್ ಅಂದರೆ ಮಿತವಾದ ಏನು ವಯಸ್ಸು ಗರ್ಭಧಾರಣೆ ಮಾಡೋಕ್ಕೆ ಅಂದರೆ 20 to 35 ಇಯರ್ಸ್ ಅಂತ ನಾವು ಹೇಳೋದು, 20 ರಿಂದ 35 ವರ್ಷ. ಬಟ್ ಇದು ವೇರಿ ಆಗುತ್ತೆ. ಅರ್ಲಿಯರ್ ದ ಬೆಟರ್, ಅಂದರೆ ಆದಷ್ಟು ಬೇಗ ನಾವು ಪ್ರೆಗ್ನೆಂಟ್ ಆದರೆ ಬೆಟರು. ಏಕೆಂದರೆ ಈಗಿನ ಕಾಲದಲ್ಲಿ ಬರ್ತಿರೋ ಪ್ರಾಬ್ಲಮ್ಸು ಇನ್ಫರ್ಟಿಲಿಟಿಗೆ ಸಂಬಂಧಪಟ್ಟಿದ್ದು ಒಂದು ಪ್ರಿಮೆಚ್ಯೂರ್ ಓವೇರಿಯನ್ ಫೇಲ್ಯೂರ್, ಅಂದರೆ ಅಂಡಾಶಯದಲ್ಲಿ ಮೊಟ್ಟೆಗಳು ಬೇಗ ನಾಶ ಆಗೋದು, ಒಬಿಸಿಟಿ ಅಂದರೆ ನಾವು ವೇಟ್ ಜಾಸ್ತಿ ಆಗೋದು, ಆ್ಯನೋವ್ಯುಲೇಷನ್ ಅದರಿಂದ PCOD ಮತ್ತು ಅದು ಕಾಯಿಲೆಗಳು, ಇದೆಲ್ಲನೂ ವಯಸ್ಸು ಜಾಸ್ತಿ ಆಗ್ತಾ ಆಗ್ತಾ ಅದು ಜಾಸ್ತಿ ಆಗುತ್ತೆ. ಸೊ ಕರೆಕ್ಟ್ ಏಜ್ ಅಂದರೆ ಅದು ನಮಗೆ ಬೇರೆ ಮೆಡಿಕಲ್ ಪ್ರಾಬ್ಲಮ್ಸ್ ಇದ್ದರೆ ಅದರ ಕಂಟ್ರೋಲ್ ತೊಗೋಬೇಕು, ವೆಯ್ಟ್ ಕರೆಕ್ಟ್ ಮಾಡ್ಕೋಬೇಕು, ಫೋಲಿಕ್ ಆ್ಯಸಿಡ್ ಅಂತ ವೈಟಮಿನ್ ಅದು ಸಪ್ಲಿಮೆಂಟ್ ಮಾಡಬೇಕು, ಪ್ಲಸ್ ಮೆಂಟಲಿ ಫಿಸಿಕಲಿ ನಾವು ರೆಡಿ ಇರಬೇಕು ಪ್ರೆಗ್ನೆನ್ಸಿಗೆ. ಸೊ ಆ ಥರ ಕಂಡೀಷನಲ್ಲಿ ಪ್ರೆಗ್ನೆಂಟ್ ಆಗೋದು ಬೆಸ್ಟ್. ಓಕೆ ಡಾಕ್ಟರ್, ಡಾಕ್ಟರ್ನ ಯಾವಾಗ ಕನ್ಸಲ್ಟ್ ಮಾಡಬೇಕು? ಸೊ ಇದು ಪ್ರೆಗ್ನೆಂಟ್ ಆಗೋಕ್ಕಿಂತ ಮುಂಚೆ, ಅಂದರೆ ಗರ್ಭಧಾರಣೆ ಪೂರ್ವ ಸಮಾಲೋಚನೆ ಅಂತ ನಾವೇನು ಹೇಳ್ತೀವಿ, ಪ್ರೀ ಪ್ರೆಗ್ನೆನ್ಸಿ ಕೌನ್ಸಿಲಿಂಗ್. ಸೊ ಇದು ಬೆಸ್ಟು. ಅಂದರೆ ನಿಮ್ಗೆ ಗೊತ್ತು ನೀವು ಪ್ರೆಗ್ನೆನ್ಸಿ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂತ, ಅದ್ರ ಮುಂಚೆ ಹೋಗಿ ಡಾಕ್ಟರ್ನ ಭೇಟಿ ಆದರೆ ಅವರು ನಿಮ್ಮದೆಲ್ಲ ಪ್ಯಾರಾಮೀಟರ್ಸು ಚೆಕ್ ಮಾಡ್ತಾರೆ. ಅಂದರೆ ನಿಮ್ಮ ಫಿಸಿಕಲ್ ಪ್ಯಾರಾಮೀಟರ್, ಅಂದರೆ ನಿಮ್ಮ ಏಜು, ವೆಯ್ಟು, BP, ಶುಗರು, ರುಬೆಲ್ಲಾ ಅಂತ ಒಂದು ಇನ್ಫೆಕ್ಷನ್ ಇದೆ, ಆ ಸ್ಟೇಟಸ್ಸು ಎಲ್ಲ ಚೆಕ್ ಮಾಡಿಬಿಟ್ಟು ನಿಮಗೆ ಓಕೆ ಪ್ರೆಗ್ನೆನ್ಸಿ ಲೋ ರಿಸ್ಕ್ ಆಗಬಹುದು ಅಂತ ಟ್ರೈ ಮಾಡೋಕ್ಕೆ ಹೇಳ್ತಾರೆ. ಬಟ್ ನಿಮ್ಗೆ ಏನಾದರೂ ಬೈ ಚಾನ್ಸ್ ಡಯಾಬಿಟಿಸ್ ಡಯಾಗ್ನೋಸ್ ಆಯಿತು ಅಥವಾ ರುಬೆಲ್ಲಾ ಇಮ್ಯುನಿಟಿ ಇಲ್ಲ ಅಂದರೆ ವ್ಯಾಕ್ಸಿನ್ ಕೊಡ್ತಾರೆ, ಅದರಿಂದ ನಿಮ್ಮ ಪ್ರೆಗ್ನೆನ್ಸಿ ಸೇಫರ್ ಆಗುತ್ತೆ. ಅಥವಾ ಬೇರೆ ಥೈರಾಯ್ಡ್ ಪ್ರಾಬ್ಲಮ್ ಬಂತು, ಅದಕ್ಕೆ ಕರೆಕ್ಟ್ ಟ್ರೀಟ್ಮೆಂಟ್ ಕೊಡ್ತಾರೆ. ಅದಾದಮೇಲೆ ನೀವು ಪ್ರೆಗ್ನೆಂಟ್ ಆಗೋದು ಬೆಟರು. ಸೊ ಪ್ರೆಗ್ನೆಂಟ್ ಆದಮೇಲೆ ವಿತಿನ್ 2 ವೀಕ್ಸ್ ಡಾಕ್ಟರ್ನ ಮೀಟ್ ಮಾಡೋಕ್ಕೆ ನಾವು ಹೇಳ್ತೀವಿ. ಅನ್ಲೆಸ್ ನಿಮಗೆ ಸ್ವಲ್ಪ ಪೀರಿಯಡ್ ನಿಲ್ಲೋ ಟೈಮ್ಗೆ ಒಬ್ವಿಯಸ್ಲಿ ಮನೇಲಿ ಯೂರಿನ್ ಟೆಸ್ಟ್ ಮಾಡ್ಕೊಂಡ್ರಿ ಅಥವಾ ಲ್ಯಾಬ್ಗೆ ಹೋಗಿ ಟೆಸ್ಟ್ ಮಾಡಿದ್ರಿ, ಪ್ರೆಗ್ನೆಂಟ್ ಅಂತ ಗೊತ್ತಾಯಿತು ನಿಮಗೆ. ಸೊ ಬಟ್ ಬ್ಲೀಡಿಂಗ್ ಆಯಿತು ಅಥವಾ ಹೊಟ್ಟೆ ನೋವು ಬಂತು ಅಂದರೆ ಇಮಿಡಿಯೇಟ್ಲಿ ಹೋಗಿ ಡಾಕ್ಟರ್ನ ಮೀಟ್ ಮಾಡಬೇಕು. ಆದರೆ ಇಲ್ಲ ಅಂದರೆ ಏನೂ ಪ್ರಾಬ್ಲಮ್ ಇಲ್ಲ ಅಂದರೆ ವಿತಿನ್ 2 ವೀಕ್ಸ್ ಮೀಟ್ ಮಾಡೋಕ್ಕೆ ನಾವು ಹೇಳ್ತೀವಿ. ಓಕೆ ಡಾಕ್ಟರ್, ಹೈ ರಿಸ್ಕ್ ಪ್ರೆಗ್ನೆನ್ಸೀಸ್ ಬಗ್ಗೆ ಹೇಳೋದಾದರೆ ಯಾವೆಲ್ಲ ಸಮಸ್ಯೆಗಳು ಕಾಣಿಸುತ್ತೆ? ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂದರೆ ಈಗ ನಾರ್ಮಲ್ ಪ್ರೆಗ್ನೆನ್ಸಿಗಿಂತ ರಿಸ್ಕು ಸ್ವಲ್ಪ ಜಾಸ್ತಿ ಇರುತ್ತೆ. ತಾಯಿಗೂ ಜಾಸ್ತಿ ಇರುತ್ತೆ, ಮಗುಗೂ ಜಾಸ್ತಿ ಇರುತ್ತೆ. ಅದರಿಂದ ಕಾಂಪ್ಲಿಕೇಶನ್ಸು ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಇದು ಎಲ್ಲ ಪ್ರೆಗ್ನೆನ್ಸಿನೂ ಹೈ ರಿಸ್ಕಾ ಅಥವಾ ಲೋ ರಿಸ್ಕಾ? ಇಲ್ಲ, ಎಲ್ಲ ಪ್ರೆಗ್ನೆನ್ಸಿ ಸಾಧಾರಣವಾಗಿ ಲೋ ರಿಸ್ಕ್ ಇರುತ್ತೆ. ಆದರೆ ಸರ್ಟನ್ ಕಂಡೀಷನ್ಸ್, ಅಂದರೆ ಈಗ ತಾಯಿಗೆ ಡಯಾಬಿಟಿಸ್ ಇರ್ಬೋದು, ಅಥವಾ ಹೈ BP ಇರ್ಬೋದು, ಅಥವಾ SLE ಲೂಪಸ್ ಅಂತ ಕಾಯಿಲೆಗಳು, ಅಥವಾ ಫಿಟ್ಸ್ ಬರೋ ಕಾಯಿಲೆ ಇರ್ಬೋದು, ಅಥವಾ ತುಂಬ ವೆಯ್ಟ್ ಜಾಸ್ತಿ ಅಥವಾ ತುಂಬ ಕಡಿಮೆ, ಅಥವಾ ಏಜ್ ಮೋರ್ ದೆನ್ 38 ಇಯರ್ಸು ಅಥವಾ ಏಜ್ ಲೆಸ್ ದೆನ್ 17 ಇಯರ್ಸು,
ಈ ಥರ ಎಲ್ಲ ಕಂಡೀಷನ್ಸು ನಮಗೆ ಪ್ರೆಗ್ನೆನ್ಸಿ ಮುಂಚಿಂದ ಗೊತ್ತಿರುತ್ತೆ. ಸರ್ಟನ್ ಕಂಡೀಷನ್ಸ್ ಲೈಕ್ ಟ್ವಿನ್ಸ್ ಆಗ್ಬೋದು, ಟ್ರಿಪ್ಲೆಟ್ಸ್ ಆಗ್ಬೋದು, ಎಸ್ಪೆಷಲಿ IVF ಇಂದ, ಅಥವಾ ಪ್ರೆಗ್ನೆನ್ಸಿ ಇರೋವಾಗಲ BP ಜಾಸ್ತಿ ಆಗ್ಬೋದು, ಅದನ್ನು ನಾವು ಪ್ರೀಎಕ್ಲಾಂಪ್ಸಿಯಾ ಅಂತ ಕರಿತೀವಿ, ಅಥವಾ ಪ್ರೆಗ್ನೆನ್ಸಿಲಿ ಸಕ್ಕರೆ ಕಾಯಿಲೆ ಆಗ್ಬೋದು, ಅಥವಾ ಪ್ರೆಗ್ನೆನ್ಸಿಲಿ ನಮಗೆ ಪ್ರೀ ಟರ್ಮ್ ಲೇಬರ್ ಅಂತ ಆಗ್ಬೋದು. ಇದೆಲ್ಲ ಸೊ ಪ್ರೆಗ್ನೆನ್ಸಿ ಮುಂಚೆನೇ ಸ್ವಲ್ಪ ಹೈ ರಿಸ್ಕ್ ಫ್ಯಾಕ್ಟರ್ಸ್ ಬರ್ಬೋದು, ಪ್ಲಸ್ ಪ್ರೆಗ್ನೆಂಟ್ ಆದಮೇಲೂ ಸ್ವಲ್ಪ ಬರ್ಬೋದು. ಈ ಕಂಡೀಷನ್ಸ್ನ ನಾವು ಹೈ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಓಕೆ ಡಾಕ್ಟರ್, ಡಯಾಬಿಟಿಸ್ ಬಗ್ಗೆ ಹೇಳೋದಾದರೆ ಸಾಕಷ್ಟು ಪ್ರೆಗ್ನೆಂಟ್ ಇರುವಂತಹ ಮಹಿಳೆಯರಲ್ಲಿ ಕಂಡುಬರುವಂತಹ ಸಮಸ್ಯೆ. ಅದರಲ್ಲೂ ಕೂಡ ಪ್ರೆಗ್ನೆಂಟ್ ಸಂದರ್ಭದಲ್ಲಿ ಅದಕ್ಕಿಂತ ಮುಂಚಿತವಾಗಿ ಅವರಿಗೆ ಡಯಾಬಿಟಿಸ್ ಇರೋದಿಲ್ಲ, ಆದರೆ ಪ್ರೆಗ್ನೆನ್ಸಿಯ ನಂತರದಲ್ಲಿ ಕಾಣಿಸ್ಕೊಳ್ಳುತ್ತೆ. ಇದು ಎಷ್ಟು ರಿಸ್ಕ್? ನೀವು ಕರೆಕ್ಟಾಗಿ ಹೇಳಿದ್ರಿ. ಈಗ ಇಂಡಿಯಾ ಇಸ್ ಸಪೋಸ್ ಟು ಬಿ ದ ಡಯಾಬಿಟಿಸ್ ಕ್ಯಾಪಿಟಲ್ ಆರ್ ಡಯಾಬಿಟಿಸ್ ಎಪಿಸೆಂಟರ್ ಆಫ್ ದ ವರ್ಲ್ಡ್. ಅಂದರೆ 75 ಮಿಲಿಯನ್ ಜನ ಇಂಡಿಯಾ ಡಯಾಬಿಟಿಕ್ ಇದ್ದಾರೆ, 25 ಮಿಲಿಯನ್ ಜನ ಪ್ರೀ ಡಯಾಬಿಟಿಕ್ ಇದ್ದಾರೆ. ಅಂದರೆ ಎಷ್ಟೊಂದು ಜನ ಪ್ರೆಗ್ನೆಂಟ್ ಆಗಿರ್ತಾರೆ, ಆದರೆ ಅವ್ರು ಮೊದಲಿಂದ ಡಯಾಬಿಟಿಕ್ ಇರ್ತಾರೆ, ಅವ್ರಿಗೆ ಗೊತ್ತೇ ಇರೋದಿಲ್ಲ. ಒಬ್ಬೊಬ್ಬರಿಗೆ ಮೊದಲಿಂದ ಇರಲ್ಲ, ಆದರೆ ಪ್ರೆಗ್ನೆನ್ಸಿಯಲ್ಲಿ ಹಾರ್ಮೋನ್ಸ್ ಜಾಸ್ತಿ ಆಗೋದ್ರಿಂದ ಅವರು ಡಯಾಬಿಟಿಕ್ ಆಗ್ತಾರೆ. ಸೊ ವಿ ಕಾಲ್ ಪ್ರೆಗ್ನೆನ್ಸಿ ಆಸ್ ಅ ವಿಂಡೋ ಫಾರ್ ಫ್ಯೂಚರ್ ಹೆಲ್ತ್. ಅಂದರೆ ಅವ್ರು ಪ್ರೆಗ್ನೆಂಟ್ ಆಗಿರುವಾಗ ಡಯಾಬಿಟಿಕ್ ಆದರೆ ಮುಂದೆ ಆಮೇಲೆ ಅವ್ರ ವಯಸ್ಸಾದ್ಮೇಲೂ ಅವ್ರಿಗೆ ಡಯಾಬಿಟಿಸ್ ಆಗೋ ಸಾಧ್ಯತೆ ಇದೆ, ಅದಕ್ಕೆ ಅವರು ಎಚ್ಚರಿಕೆ ತಗೋಬೋದು. ಸೊ ಈ ಡಯಾಬಿಟಿಸ್ ನಾವು ತುಂಬ ಕಾಮನ್ ಆಗಿ ನೋಡ್ತೀವಿ ನಡುವೆ. ಇದು ಅರೌಂಡ್ ಇವನ್ ಯಂಗ್ ಪೀಪಲ್, ಅಂದರೆ 25 ವರ್ಷದಿಂದ ಹಿಡಿದು 40 ವರ್ಷದವರೆಗೂ ಯೂಶಲಿ ಟೈಪ್ 2 ಡಯಾಬಿಟಿಸ್ ಏಜ್ ಆದಮೇಲೆ ಬರುವಂಥ ಕಾಯಿಲೆ, ಬಟ್ ಈಗ ಮುಂಚೆನೂ ಬರ್ತಾ ಇದೆ. ಬಟ್ ಡಾಕ್ಟರ್, ಏನಾದರೂ ಡೆಲಿವರಿ ಸಂದರ್ಭದಲ್ಲಿ ಡಯಾಬಿಟಿಸ್ ಸಮಸ್ಯೆ ತಂದೊಡ್ಡುವಂಥ ಸಾಧ್ಯತೆ ಇದೆಯಾ ಹೇಗೆ? ಜೊತೆಗೆ ಮುಂದೆ ಮಕ್ಕಳಿಗೂ ಇದು ಬರುವಂಥ ಚಾನ್ಸಸ್ ಇರುತ್ತಾ ಹೇಗೆ? ಸಾಮಾನ್ಯವಾಗಿ ಎಲ್ಲ ತಾಯಂದಿರಿಗೂ ಇರುವಂತಹ ಭಯ ಅಂದರೆ ಇದೊಂದೇ. ಕರೆಕ್ಟು. ಸೊ ಅದು ಇದೆ, ನಮಗೆ ಡಯಾಬಿಟಿಕ್ ಇಂಡಿಯನ್ಸ್ಗೆ ಸ್ವಲ್ಪ ಡಯಾಬಿಟಿಕ್ ಟೆಂಡೆನ್ಸಿ ಇರುತ್ತೆ, ನಮ್ಮ ಜೆನೆಟಿಕ್ ಸ್ಟ್ರಕ್ಚರಲ್ಲಿ ಆ ಟೆಂಡೆನ್ಸಿ ಇರುತ್ತೆ. ಆದರೆ 1% ಡಯಾಬಿಟಿಕ್ ಇದ್ದರೆ, ಲೈಕ್ ಮದರ್ ಇಸ್ ಡಯಾಬಿಟಿಕ್ ಅಂದರೆ 5 to 10% ಬೇಬಿಗೆ ಡಯಾಬಿಟಿಸ್ ರಿಸ್ಕ್ ಇರುತ್ತೆ. ಬಟ್ ಅದು ಹುಟ್ಟಿದ ತಕ್ಷಣ ಬರೋದಿಲ್ಲ, ಲೇಟರ್ ಲೈಫಲ್ಲಿ ಬರುತ್ತೆ. ಆ್ಯಂಡ್ ಬೋತ್ ಪೇರೆಂಟ್ಸ್ ಡಯಾಬಿಟಿಕ್ ಇದ್ದರೆ ಈ ರಿಸ್ಕ್ ಸ್ವಲ್ಪ ಜಾಸ್ತಿ ಇರುತ್ತೆ. ಆದರೆ ಸಿನ್ಸ್ ಎಲ್ಲರಿಗೂ ರಿಸ್ಕ್ ಇದೆ ಇಂಡಿಯಾಲಿ ಆ್ಯಂಡ್ ಆಫ್ ಕೋರ್ಸ್ ವರ್ಲ್ಡಲ್ಲೂ, ಸೊ ಲೈಫ್ ಸ್ಟೈಲ್ ಚೇಂಜಸ್, ಜೀವನ ಶೈಲಿಲಿ ನಾವು ಪರಿವರ್ತನೆ ಮಾಡಿ ನಮ್ಮ ವೇಟ್ ಕಡಿಮೆ ಮಾಡಿ ಕರೆಕ್ಟ್ ಡಯಟು ಎಕ್ಸಸೈಸ್ ಎಲ್ಲ ಮಾಡಿದ್ರೆ ಈ ರಿಸ್ಕ್ನ ಕಡಿಮೆ ಮಾಡ್ಕೋಬೋದು. ಓಕೆ ಡಾಕ್ಟರ್, ಒಬ್ರು ಕಾಲರ್ ಇದ್ದಾರೆ, ವಾಣಿ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ತೆ ವಾಣಿ ಅವರೇ, ಧ್ವನಿ ಕೇಳಿಸ್ತಿದ್ಯಾ? ಓಕೆ, ಕರೆ ಕಟ್ಟಾಗಿದೆ. ಚೌಡಯ್ಯ ಕರೆ ಮಾಡಿದ್ದಾರೆ. ನಮಸ್ತೆ. ಹಲೋ ಚೌಡಮ್ಮ ನಮಸ್ತೆ, ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಾಂ ಸರ್. ಸಮಸ್ಯೆ ಹೇಳಿ. ಹಲೋ, ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ, ಇಲ್ದಿದ್ರೆ ಕರೆ ಕಟ್ ಆಗುತ್ತೆ. ಹಲೋ ನಮಸ್ತೆ. ಸಮಸ್ಯೆ ಹೇಳಿ, ಡಾಕ್ಟರ್ ಇದ್ದಾರೆ. ಹಲೋ. ಓಕೆ ಡಾಕ್ಟರ್, ಕರೆ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಇನ್ನು 35ರಿಂದ 40 ವರ್ಷದಲ್ಲಿ ಪ್ರೆಗ್ನೆನ್ಸಿ ಸಾಧ್ಯನಾ ಹೇಗೆ? ಸೊ 35ರಿಂದ 40 ವರ್ಷದಲ್ಲಿ ಪ್ರೆಗ್ನೆನ್ಸಿ ಸಾಧ್ಯವಿದೆ. ಆದರೆ ನಮ್ಮ ಅಂಡಾಶಯದಲ್ಲಿ ಎಗ್ಸು ಅದು ಇಟ್ ಮೇ ಗೆಟ್ ಓವರ್. ಅಂದರೆ ಯೂಶಲಿ ನಮ್ಮ ಪೀರಿಯಡ್ ಅಂದರೆ ಋತುಚಕ್ರ ಸ್ಟಾರ್ಟ್ ಆಗೋದು 10 ವರ್ಷದಿಂದ 50 ವರ್ಷದವರೆಗೂ ಎವ್ರಿ ಮಂತ್ ಎಗ್ಸ್ ಯೂಸ್ ಅಪ್ ಆಗ್ತಿರುತ್ತೆ. ಅಂಡಾಶಯದಲ್ಲಿ ಎಗ್ ರೆಡಿಯಾಗಿ ಓವ್ಯುಲೇಷನ್ ಆಗ್ತಾ ಇರುತ್ತೆ, ಅದು ಖರ್ಚಾಗ್ತಾ ಇರುತ್ತೆ. ಸೊ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಎರಡೂ 35 ವರ್ಷ ಆದಮೇಲೆ ಅದು ಕಡಿಮೆ ಆಗ್ಬೋದು. ಸೊ ಅದಕ್ಕೋಸ್ಕರ ಯುನೋ ಅದು ಒನ್ ಆಫ್ ದ ಫ್ಯಾಕ್ಟರ್ಸ್ ಆಫ್ ಏಜು. ಅಫ್ಕೋರ್ಸ್ ಬೇರೆ ಕಾರಣ, ಟ್ಯೂಬ್ಸು ಕ್ಲಿಯರ್ ಇರಬೇಕು, ಸೀಮೆನ್ ಫ್ಯಾಕ್ಟರ್ಸು ಸರಿಗಿರಬೇಕು, ಇದೆಲ್ಲ ಸರಿಗಿದ್ದು ಆ ಪರ್ಸನ್ದು ಎಗ್ಸು ಚೆನ್ನಾಗಿತ್ತು ಅಂದರೆ ದೇ ಕ್ಯಾನ್ ಕನ್ಸೀವ್. ಈ ಎಗ್ ಕ್ವಾಲಿಟಿ ಕ್ವಾಂಟಿಟಿ ಚೆಕ್ ಮಾಡೋಕ್ಕೆ ನಮಗೆ ರಕ್ತ ಪರೀಕ್ಷೆ ಇದೆ, ಅಲ್ಟ್ರಾಸೌಂಡ್ ಸ್ಕ್ಯಾನ್ ಇದೆ. ಸೊ ಇದರಿಂದ ನಾವು ಪತ್ತೆ ಹರಿಸ್ಬೋದು. ಓಕೆ ಡಾಕ್ಟರ್, ಆ ಏಜಲ್ಲಿ ನ್ಯಾಚುರಲ್ ಆಗಿ ಕನ್ಸೀವ್ ಆಗುವಂಥದ್ದು ಸಾಧ್ಯನಾ? ಜೊತೆಗೆ ಮಕ್ಕಳು ಆರೋಗ್ಯವಾಗಿರ್ತಾರಾ ಹೇಗೆ? ಸೊ ಅದು ಒಂದು ಕನ್ಸೀವ್ ಆಗೋ ಸ್ಟೇಜು. ಸೊ ಆ ಕನ್ಸೀವ್ ಆಗೋಕ್ಕೆ ಒಬ್ಬೊಬ್ಬರಿಗೆ ಕಷ್ಟ ಆಗುತ್ತೆ, ಒಬ್ಬೊಬ್ಬರು ಎಗ್ ಕೌಂಟ್ ಕಡಿಮೆ ಇರುತ್ತೆ, ಟ್ರೈ ಮಾಡಿದ್ರು ಆಗಲ್ಲ, ಆಮೇಲೆ IUI ಮಾಡಿ IVF ಮಾಡಿಸ್ಕೋತಾರೆ. ಸೊ ಕನ್ಸೀವ್ ಆದಮೇಲೆ ವೆದರ್ ನ್ಯಾಚುರಲ್ ಆಗಿ ಕನ್ಸೀವ್ ಆಗ್ಬೋದು ಅಥವಾ IVF ಇಂದ ಕನ್ಸೀವ್ ಆಗ್ಬೋದು, 35 ವರ್ಷ ಆದಮೇಲೆ ನಮ್ಮ ಎಗ್ ಕ್ವಾಲಿಟಿ ಕಡಿಮೆ ಇರೋದ್ರಿಂದ ಬೇಬಿಗೆ ಒಂದು ಎಕ್ಸ್ಟ್ರಾ ರಿಸ್ಕ್ ಇರುತ್ತೆ, ದಟ್ ಈಸ್ ಡೌನ್ ಸಿಂಡ್ರೋಮ್ ಆ್ಯಂಡ್ ಅದರ್ ಕ್ರೋಮೋಸೋಮಲ್ ಪ್ರಾಬ್ಲಮ್ಸ್. ಏಕೆಂದರೆ ನಮ್ಮದು ಎಗ್ ಕ್ವಾಲಿಟಿ ಎಸ್ಪೆಷಲಿ ಹೆಣ್ಮಕ್ಕಳಿಗೆ ಏಜ್ ಆಗ್ತಾ ಅದ್ರ ಕ್ವಾಲಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ನಾವು ಸ್ವಲ್ಪ ಸ್ಪೆಷಲ್ ಟೆಸ್ಟ್ಗಳು ಮಾಡ್ತೀವಿ. ಯೂಶಲಿ ಎಲ್ಲರಿಗೂ
12 ವಾರಕ್ಕೆ 20 ವಾರಕ್ಕೆ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿ ಅನಾಮಲಿ ಸ್ಕ್ಯಾನ್ ಅಂದರೆ ಬೇಬಿ ಚೆನ್ನಾಗಿ ಗ್ರೋ ಆಗ್ತಾ ಇದೆಯಾ ಅದೆಲ್ಲ ಚೆಕ್ ಮಾಡ್ತೀವಿ. ಈ ಎಕ್ಸ್ಟ್ರಾ ಒಂದು ಟೆಸ್ಟು ಈಗ ಲಾಸ್ಟ್ ಫ್ಯೂ ಇಯರ್ಸಿಂದ ಬಂದಿದೆ, ಅದ್ರ ಹೆಸರು NIPT ಅಂತ, ನಾನ್ ಇನ್ವೇಸಿವ್ ಪ್ರಿನೇಟಲ್ ಟೆಸ್ಟಿಂಗ್ ಅಂತ. ಸೊ ಯೂಶಲಿ 35 ವರ್ಷ ಆದಮೇಲೆ ಈ ಬ್ಲಡ್ ಟೆಸ್ಟಿಂದ ಆಲ್ಮೋಸ್ಟ್ 98-99% ಆಕ್ಯುರಸಿಯಿಂದ ಈ ಡೌನ್ ಸಿಂಡ್ರೋಮ್ ರಿಸ್ಕ್ನ ಪತ್ತೆ ಹಚ್ಬೋದು. ಓಕೆ ಡಾಕ್ಟರ್, ಕಾಲರ್ ಇದ್ದಾರೆ. ವಾಣಿ ಬೇಲೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಸಮಸ್ಯೆ ಹೇಳಿ ಮೇಡಮ್. ನಾನು ಜೂನ್ 26 ಇಂದ ಅದು ಪೀರಿಯಡ್ಸ್ ಆಗಿದೆ. ಅದು ಚೂರೇ ಹೋಗ್ತಿದೆ ಮೇಡಮ್. ಅದು ಸ್ಕ್ಯಾನಿಂಗ್ ಮಾಡಿಸಿದ್ಮೇಲೆ ಡಾಕ್ಟ್ರು ಅದನ್ನ ಆಪರೇಷನ್ ಮಾಡಬೇಕು, ಸಣ್ಣ ಗಡ್ಡೆ ಇದೆ ಅಂತ ಹೇಳಿದ್ರು. ಹೇಳಿಮ್ಮ, ಇದಕ್ಕೇನಾದ್ರೂ ಪರಿಹಾರ ಇದೆ ಮೇಡಮ್? ನಿಮ್ಮ ವಯಸ್ಸು ಎಷ್ಟಮ್ಮ? ವಯಸ್ಸು 36 ಮೇಡಮ್. 36ಆ? ಹೌದು ಮೇಡಮ್. 36. ನಿಮಗೆ ಇರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ, ಡಾಕ್ಟರ್ ಸ್ಕ್ಯಾನಿಂಗಲ್ಲಿ ಗಡ್ಡೆ ಇದೆ ಅಂತ ಹೇಳಿದಾರಾ? ಹೌದು ಮೇಡಮ್. ಓಕೆ, ಇಲ್ಲ ನೋಡಿ, ಗಡ್ಡೆ ಅದು ಸೈಜ್ ಮೇಲೆ ಹೋಗುತ್ತೆ. ನಿಮಗೆ ಐದರ್ ಫೈಬ್ರಾಯ್ಡ್ ಗಡ್ಡೆ ಇರ್ಬೋದು, ಅಥವಾ ಅಡಿನೋಮಯೋಸಿಸ್ ಗಡ್ಡೆ ಇರ್ಬೋದು, ಅಥವಾ ರೇರ್ ಆಗಿ ಅಂಡಾಶಯದಲ್ಲಿ ಒವೇರಿಯನ್ ಟ್ಯೂಮರ್ಸ್ ಅಂತ ಹೇಳ್ತೀವಿ. ಒನ್ ಆಫ್ ದ 3 ಪ್ರಾಬ್ಲಮ್ ಇದೆ ನಿಮಗೆ. ಯೂಶಲಿ ಬ್ಲೀಡಿಂಗ್ ನಿಮ್ಮ ಥರ ಆಗ್ತಿದ್ರೆ ಫೈಬ್ರಾಯ್ಡ್ ಗಡ್ಡೆ ಇರೋ ಸಾಧ್ಯತೆ ಇದೆ. ಇದು ಸೈಜ್ ಮೇಲೆ ಹೋಗುತ್ತಮ್ಮ. ಫೈಬ್ರಾಯ್ಡ್ ಗಡ್ಡೆ ತುಂಬಾ ದೊಡ್ಡದಿದ್ದು 13 mm ಇದೆ ಮೇಡಮ್. 13 mm ಅಥವಾ 13 ಸೆಂಟಿಮೀಟರ್ಸ್? ಯಾಕಂದ್ರೆ 13 ಸೆಂಟಿಮೀಟರ್ಸ್ ಇತ್ತು ಅಂದ್ರೆ ಆಪರೇಷನ್ ಮಾಡಿಸ್ಬೇಕು. ಆಪರೇಷನ್ ನಲ್ಲಿ 2 ತರ ವಿಧಾನ ಇದೆ. ಲ್ಯಾಪ್ರೋಸ್ಕೋಪಿಕ್ ಆಗೂ ಮಾಡ್ಬೋದು, ಓಪನ್ ಸರ್ಜರಿ ಆದ್ರೂ ಮಾಡ್ಬೋದು. ನಿಮ್ದು ಏಜ್ ಕಡಿಮೆ ಇರೋದ್ರಿಂದ ಈ ನಡುವೆ ನಾವು ಬರೀ ಗಡ್ಡೆನ ತೆಗಿತೀವಿ. ಅದರ ಹೆಸರು ಲ್ಯಾಪ್ರೋಸ್ಕೋಪಿಕ್ ಮಯೋಮೆಕ್ಟಮಿ ಅಂತ. ನಿಮ್ದು ಬೇರೆ ಕಂಡೀಷನ್ಸ್ ಎಲ್ಲ ಚೆಕ್ ಮಾಡಿ ಇದನ್ನು ಡಿಸೈಡ್ ಮಾಡಬೇಕಾಗತ್ತೆ. ನಿಮ್ದು ಜಾಸ್ತಿ ಬ್ಲೀಡಿಂಗ್ ಆಗ್ತಿರೋದ್ರಿಂದ ನಿಮಗೆ ಐರನ್ ಗುಳಿಗೆಗಳು ನೀವು ತಗೋತಾ ಇದ್ದೀರಾ ಅನ್ಕೊಂಡಿದ್ದೀನಿ. ಸೊ ಐರನ್ ಲೆವೆಲ್ಲು ನೀವು ಚೆಕ್ ಮಾಡ್ತಾ ಇರಬೇಕು. ಬಟ್ ಒಂದಂದ್ರೆ ನಿಮ್ದು ನಿಜವಾಗ್ಲೂ 13 mm ಇತ್ತು ಗಡ್ಡೆ ಸೈಜ್ ಅಂದರೆ ಬೇರೆ ಥರ ಹಾರ್ಮೋನ್ ಟ್ರೀಟ್ಮೆಂಟು ಮತ್ತು ಹಾರ್ಮೋನ್ ಇರೋ IUCD ಅಂದರೆ ಅದರ ಹೆಸರು ಮೈರಿನಾ ಅಥವಾ ಬೇರೆ ಥರ IUCD ಹಾಕಿಬಿಟ್ಟು ಬ್ಲೀಡಿಂಗ್ನ ಕಂಟ್ರೋಲ್ ಮಾಡ್ತೀವಿ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್, ಇನ್ನು ಫಿಟ್ಸ್ ಇರುವಂಥವರು ಸೇಫ್ ಪ್ರೆಗ್ನೆನ್ಸಿ ಕನ್ಸೀವ್ ಆಗಬಹುದಾ, ಹೇಗೆ? ಎಸ್, ಫಿಟ್ಸ್ ಇರೋ ಕಾಯಿಲೆ ಅವ್ರಿಗೆ ಪ್ರೀ ಪ್ರೆಗ್ನೆನ್ಸಿ ಕೌನ್ಸಿಲಿಂಗ್ ಅಂತ ನಾವೇನು ಮಾತಾಡಿದ್ವೋ ಅದು ತುಂಬ ಇಂಪಾರ್ಟೆಂಟು. ಸೊ ಅವರು ಫಿಟ್ಸ್ ಫ್ರೀ ಇರಬೇಕು, ಅಟ್ಲೀಸ್ಟ್ 1-2 ವರ್ಷ ಫಿಟ್ಸ್ ಫ್ರೀ ಇರಬೇಕು. ಫೋಲಿಕ್ ಆ್ಯಸಿಡ್ ಸೇವನೆ ಮಾಡಬೇಕು, 5 mg ಫೋಲಿಕ್ ಆ್ಯಸಿಡ್ ತೊಗೋಬೇಕು ಅವರು. ಆ್ಯಂಡ್ ಅವರು ಪ್ರೆಗ್ನೆಂಟ್ ಆದಮೇಲೆ ಇಮಿಡಿಯೇಟ್ಲಿ ನ್ಯೂರಾಲಜಿಸ್ಟ್ ಹತ್ರನೂ ತೋರಿಸ್ಬೇಕು, ಗೈನಕಾಲಜಿಸ್ಟ್ ಹತ್ರನೂ ತೋರಿಸ್ಬೇಕು. ಸೊ ಅವ್ರ ಪ್ರೆಗ್ನೆನ್ಸಿಲಿ ಎಕ್ಸ್ಟ್ರಾ ಏನು ರಿಸ್ಕ್ಸ್ ಅಂದರೆ ಅವ್ರಿಗೆ ಆ್ಯಂಟಿ ಎಪಿಲೆಪ್ಟಿಕ್ ಮೆಡಿಕೇಷನ್ ಇರುತ್ತಲ್ಲ, ಅದರಿಂದ ಸ್ವಲ್ಪ ಬೇಬಿ ಪ್ರಾಬ್ಲಮ್ಸ್ ಆಗ್ಬೋದು. ಕಂಜನೈಟಲ್ ಮ್ಯಾಲ್ಫಾರ್ಮೇಷನ್ಸ್ ಅಂತ ನಾವೇನು ಹೇಳ್ತೀವಿ, ಅದಕ್ಕೆ ನಾವು ಅನಾಮಲಿ ಸ್ಕ್ಯಾನ್ ಮಾಡಬೇಕು. ಆ ರಿಸ್ಕ್ ಕಡಿಮೆ ಮಾಡೋಕ್ಕೆ ಮುಂಚಿಂದ ನಾವು ಏನು ಮಾತ್ರೆ ಕೊಡ್ತೀವೋ ಅದನ್ನು ಸೇಫ್ ಮೆಡಿಸಿನ್ ಆಗಿ ಕೊಡ್ತೀವಿ. ಸೊ ಆ್ಯಂಡ್ ಆಲ್ಸೋ ಪ್ರೆಗ್ನೆನ್ಸಿ ಡ್ಯೂರೇಷನಲ್ಲಿ ಪೂರ್ತಿ ಫೋಲಿಕ್ ಆ್ಯಸಿಡ್ ತೊಗೋಬೇಕು. ಮತ್ತು ಈ ಆ್ಯಂಟಿ ಎಪಿಲೆಪ್ಟಿಕ್ ಡ್ರಗ್ನ ಬಿಡಬಾರ್ದು. ತುಂಬ ಜನ ಏನು ಮಾಡ್ತಾರೆ, ಫಿಟ್ಸ್ ಇರೋ ಕಾಯಿಲೆ ಇರೋರು ಪ್ರೆಗ್ನೆಂಟ್ ಆದ ತಕ್ಷಣ ಮಗುಗೆ ಎಫೆಕ್ಟ್ ಆಗುತ್ತೆ ಅಂತ ಸ್ವಲ್ಪ ಜನ ಬಿಟ್ಬಿಡ್ತಾರೆ. ಅದರಿಂದ ಅವ್ರಿಗೆ ತಿರ್ಗಾ ಫಿಟ್ಸ್ ಆಗ್ತಿರೋದು ಪ್ರೆಗ್ನೆನ್ಸಿಲಿ. ಎವ್ರಿ ಟೈಮ್ ಅವ್ರಿಗೆ ಫಿಟ್ಸ್ ಆದಾಗ ಮಗುಗೆ ಅದು ಆಕ್ಸಿಜನ್ ಸಪ್ಲೈ ಕಡಿಮೆ ಆಗೋ ಚಾನ್ಸ್ ಇರುತ್ತೆ, ಪ್ಲಸ್ ಅವ್ರಿಗೆ ಇಂಜುರಿ ಆಗೋ ಚಾನ್ಸ್ ಇರುತ್ತೆ. ಸೊ ಕರೆಕ್ಟ್ ಡೋಸೇಜು ಆ್ಯಂಡ್ ಮೋನೋಥೆರಪಿ ಅಂದರೆ ಅವರು 2-3 ಟ್ಯಾಬ್ಲೆಟ್ಸ್ ಇದ್ದರೆ ಅದನ್ನು ಎಲ್ಲ ಸ್ಟಾಪ್ ಮಾಡಿಬಿಟ್ಟು ಸೇಫಾಗಿ 1 ಟ್ಯಾಬ್ಲೆಟ್ ಸ್ಟಾರ್ಟ್ ಮಾಡ್ತಾರೆ. ಅದರಿಂದ ಮಗುಗೆ ಹಾನಿ ಆಗೋ ಚಾನ್ಸಸ್ಸು ಕಡಿಮೆ ಇರುತ್ತೆ, ಪ್ಲಸ್ ಅವ್ರಿಗೆ ಫಿಟ್ಸ್ ಬರದೇ ಇರೋ ಥರ ಕೂಡ ಅದು ನೋಡ್ಕೋತೀವಿ. ಪ್ಲಸ್ ಲೇಬರ್ ಡೆಲಿವರಿ ಟೈಮಲ್ಲಿ ಬಿಕಾಸ್ ನಿದ್ದೆ ಇರಲ್ಲ, ಸ್ವಲ್ಪ ಟಯರ್ಡ್ನೆಸ್ ಇರುತ್ತೆ, ಅವ್ರಿಗೆ ತಿರ್ಗಾ ಫಿಟ್ಸ್ ಆಗೋ ಚಾನ್ಸ್ ಇರುತ್ತೆ. ಸೊ ಆ ಟೈಮಲ್ಲೂ ಅವ್ರಿಗೆ ಸಪೋರ್ಟ್ ಕೊಟ್ಟು ಅವ್ರ ಡೋಸೇಜ್ ಚೇಂಜಸ್ ಮಾಡಬೇಕಾಗುತ್ತೆ. ಓಕೆ ಡಾಕ್ಟರ್, ಕಾಲರ್ ಇದ್ದಾರೆ. ಮಹದೇವ್ ಕರೆ ಮಾಡಿದ್ದಾರೆ. ನಮಸ್ತೆ. ಹಲೋ ಡಾಕ್ಟರ್ ಇದ್ದಾರೆ, ಮಾತನಾಡಿ. ನಮಸ್ತೆ ಮಾ, ಹೇಳಿ. ನಮಸ್ತೆ ಮೇಡಮ್, ನಾವು ಹಾಸನದಿಂದ ಕರೆ ಮಾಡ್ತಾ ಇರೋದು. ಓಕೆ, ಸಮಸ್ಯೆ ಹೇಳಿ. ನಮ್ಮ ಮಕ್ಕಳಿಗೆ ಅದು PCOD ಸಮಸ್ಯೆ ಇದೆ ಅಂತ ಹೇಳಿದ್ರು, ಅದ್ರ ಬಗ್ಗೆ ಮಾತಾಡಬೇಕಿತ್ತು ಮೇಡಮ್. ಅವ್ಳು ಸ್ಥಾನಕ್ಕೆ ಆಗಲ್ಲ ಕರೆಕ್ಟ್ ಆಗಿ. ಪೀರಿಯಡ್ಸ್ ಆಗಲ್ವಾ? ಏನ್ ಹೇಳ್ತಾ ಇದ್ದೀರಾ? ಸ್ಥಾನಕ್ಕೆ ಪೀರಿಯಡ್ಸ್ ಆಗಲ್ಲ ಮೇಡಮ್. ಅವಳು ಎಷ್ಟು ವಯಸ್ಸು? ವಯಸ್ಸು 27. ಓಕೆ. ಮೊದ್ಲಿಂದ ಅವ್ರಿಗೆ ಹಂಗೇನಾ ಪೀರಿಯಡ್ಸ್ ಶುರು ಆದಾಗಿಂದ? ಮೊದ್ಲಿಂದ ಹಂಗೇನೆ. ಮದ್ವೆ ಆಗಿ 3 ವರ್ಷ ಆಗೋಕಾಯ್ತು. ಆದ್ರೆ ಇವಾಗ ಮುಟ್ಟೆ ಆಗೋದಕ್ಕೆ ಅದಕ್ಕೋಸ್ಕರ ಏನ್ ಮಾಡೋದು ಅಂತ ಅವರು PCOD ಅದೇ
ಹೋಗ್ತಿದೀವಿ. ಅದೇ ನೀವ್ ಹೇಳೋ ತರ ಅಂದ್ರೆ ವರ್ಷಕ್ಕೆ 3-4 ಸತಿನೇ ಮುಟ್ಟಾಗೋದಾ? ಹೌದು ಮೇಡಮ್, ಒಂದ್ 2 ಸತಿ ಆಗ್ತದೆ. ಸೊ ಇದು ಟಿಪಿಕಲ್ ಫೀಚರ್ಸ್ ಆಫ್ PCOD ಅಂತ ನಾವೇನು ಹೇಳ್ತೀವಿ, ಖಾಲಿ ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್. ಸೊ ಚಿಕ್ಕ ನೀರುಗುಳ್ಳೆ ಇರುತ್ತೆ ಅಂಡಾಶಯದಲ್ಲಿ, ಅದರಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ. ಅವರು ಪ್ಲಸ್ ಅವ್ರ ತೂಕದ ಮೇಲೆ ಹೋಗುತ್ತೆ. ತೂಕ ಜಾಸ್ತಿ ಇತ್ತು ಅಂದರೆ ಅದು ಒಬೀಸ್ PCOD ಅಂತ, ಬಟ್ ತೂಕ ಕಡಿಮೆ ಇರೋ ಸಾಧ್ಯತೆನೂ ಇದೆ, ಅದು ಸ್ಲಿಮ್ PCOD ಅಂತ. ಒಬೀಸ್ PCODಗೆ ತುಂಬ ಒಳ್ಳೆ ಎಫೆಕ್ಟ್ ಆಗೋದು ವೆಯ್ಟ್ ಲಾಸ್ ಮಾಡಿದ್ರೆ. ಸೊ ಕರೆಕ್ಟ್ ವ್ಯಾಯಾಮ ಮತ್ತು ಡಯೆಟ್ಟು ಕರೆಕ್ಟಾಗಿ ಮಾಡಿ ತೂಕ ಕಡಿಮೆ ಮಾಡ್ಕೋಬೇಕು. ಪ್ಲಸ್ ಅವ್ರಿಗೆ PCODಗೆ ಮೆಡಿಸಿನ್ಸ್ ಕೊಡ್ಬೋದು, ಬಟ್ ಮೇನ್ಲಿ ಜೀವನ ಶೈಲಿ ಪರಿವರ್ತನೆ ಮಾಡಬೇಕು. ಪ್ಲಸ್ ಟೈಮ್ ಬಂದಾಗ ಅಂದರೆ ಮುಂದೆ ಅವ್ರಿಗೆ ಮದುವೆ ಆಗಿ ಮಗು ಬೇಕು ಅನ್ನೋವಾಗ ಮೆಡಿಸಿನ್ಸ್ ಕೊಡ್ಬೋದು. ಅದರಿಂದ ಅವ್ರದ್ದು ಓವ್ಯುಲೇಷನ್ನ ನಾವು ಟ್ರಿಗರ್ ಮಾಡ್ತೀವಿ. ಪ್ಲಸ್ ಬೇರೆ ಥರ ಟ್ರೀಟ್ಮೆಂಟ್ಸು ಇದೆ. ಸೊ ಸದ್ಯಕ್ಕೆ ಅವ್ರಿಗೆ ಬೇಕಾಗೋ ಮೆಡಿಸಿನ್ಸ್ ಕೊಡ್ಬೋದು, ನೀವು ಡಾಕ್ಟರ್ ಸಲಹೆ ತಗೊಳ್ಳಿ. ಸೊ ವೆಯ್ಟ್ ಮತ್ತು ಎಕ್ಸಸೈಸ್, ಡಯಟ್, ಲೈಫ್ ಸ್ಟೈಲ್ ಅಂದರೆ ಜೀವನ ಶೈಲಿ ಚೇಂಜಸ್ ಮಾಡಬೇಕಾಗತ್ತೆ ನೀವು. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್, ಇನ್ನು ಪ್ರೆಗ್ನೆನ್ಸಿ ಅಂದ್ರೇ ಸಾಕಷ್ಟು ಕಾಳಜಿ ವಹಿಸಬೇಕಾಗತ್ತೆ. ಅಂಥದ್ರಲ್ಲಿ ಅವಳಿ ಅಂದರೆ ಟ್ವಿನ್ಸ್ ಜೊತೆಗೆ ಟ್ರಿಪ್ಲೆಟ್ಸ್ ಏನಾದರೂ ಇದ್ದರೆ ಅವರ ಕಾಳಜಿ ಹೇಗಿರಬೇಕು? ಈಗ ಟ್ವಿನ್ಸ್ ಪ್ರೆಗ್ನೆನ್ಸಿ ತುಂಬ ಜಾಸ್ತಿ ಆಗ್ತಾ ಇದೆ, ಮೊದಲಿಗಿಂತ ಜಾಸ್ತಿ ಆಗ್ತಿದೆ. ದಿಸ್ ಇಸ್ ಮೇನ್ಲಿ ಬಿಕಾಸ್ ಆಫ್ IVF ಪ್ರೆಗ್ನೆನ್ಸಿ. ಆ್ಯಂಡ್ ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಈ ಫಸ್ಟ್ ಟ್ರೈಮಿಸ್ಟರ್ ಅಂತ ಏನು ಹೇಳ್ತೀವಿ, ಫಸ್ಟ್ ಸ್ಕ್ಯಾನಲ್ಲೇ ಗೊತ್ತಾಗ್ಬಿಡುತ್ತೆ ಯಾವ ಥರ ಟ್ವಿನ್ಸು ಅಥವಾ ಟ್ರಿಪ್ಲೆಟ್ಸು ಅಂತ. ಈ ಟ್ವಿನ್ಸಲ್ಲಿ ನಾವು ಫಸ್ಟ್ ಎಕ್ಸಾಮಿನೇಷನ್ನಲ್ಲೇ ಹೇಳಿಬಿಡ್ತೀವಿ ಇದು ಈಸಿ ಟೈಪ್ ಟ್ವಿನ್ಸಾ ಸ್ವಲ್ಪ ಕಷ್ಟದ ಥರ ಟ್ವಿನ್ಸಾ. ಅದು ಬಿಕಾಸ್ ಆಫ್ ದ ಪ್ಲೆಸೆಂಟಾ ಶೇರಿಂಗ್, ಅದನ್ನು ನಾವು ಕೋರಿಯಾನಿಸಿಟಿ ಅಂತ ಹೇಳ್ತೀವಿ. ಡೈಕೋರಿಯಾನಿಕ್ ಟ್ವಿನ್ಸ್ ಅಂದರೆ ಸೆಪ್ರೇಟಾಗಿ ಪ್ಲೆಸೆಂಟಾ ಇರುತ್ತೆ. ಪ್ಲೆಸೆಂಟಾ ಅಂದರೆ ನಮ್ಮ ತಾಯಿ ಬ್ಲಡ್ ಸಪ್ಲೈ ಮಗುಗೆ ಹೋಗೋದು ಪ್ಲೆಸೆಂಟಾ ಮೂಲಕ. ಸೊ 2 ಪ್ಲೆಸೆಂಟಾ ಸೆಪ್ರೇಟಾಗಿ ಈಚ್ ಬೇಬಿಗಿತ್ತು ಅಂದರೆ ಅದು ಈಸಿ ಟೈಪ್ ಆಫ್ ಟ್ವಿನ್ಸು. ಇನ್ನೊಂದಂದರೆ ನಾವು ಇದನ್ನು ಡಬಲ್ ಟ್ರಬಲ್ ಅಂತೀವಿ, ನಿಮಗೆ ಗೊತ್ತನ್ಸುತ್ತೆ. ಡಬಲ್ ಟ್ರಬಲ್ ಬಟ್ ಡಬಲ್ ಹ್ಯಾಪಿನೆಸ್. ಸೊ ತುಂಬ ಹುಷಾರವಾಗಿ ನೋಡ್ಕೋಬೇಕು. ಇನ್ನೊಂದಂದರೆ ಇದು ಯೂಶಲಿ ಯಾಕೆಂದರೆ ಗರ್ಭಕೋಶ ಸ್ವಲ್ಪ ಭಾರ ಜಾಸ್ತಿ ಆಗುತ್ತೆ, ಸ್ಕ್ಯಾನ್ಸ್ ಎಲ್ಲ ಕರೆಕ್ಟಾಗಿ ಮಾಡಿಸ್ಬೇಕು. ಸೊ IVF ಟ್ವಿನ್ಸ್ ಅಥವಾ ಪ್ರೀವಿಯಸ್ ಹಿಸ್ಟ್ರಿ ಆಫ್ ಮಿಸ್ಕ್ಯಾರೇಜ್ ಆ ಥರ ಇತ್ತು ಅಂದರೆ ಒಂದು ಸರ್ವೈಕಲ್ ಸ್ಟಿಚ್ ಅಂತಲೂ ಹಾಕ್ತೀವಿ ಒಬ್ಬೊಬ್ಬರಿಗೆ. ಇನ್ನೊಂದಂದರೆ ನಾರ್ಮಲ್ ಪ್ರೆಗ್ನೆನ್ಸಿಲಿ ಬ್ಯಾಲೆನ್ಸ್ಡ್ ಡಯೆಟ್ಟು, ವ್ಯಾಯಾಮ ಅದೆಲ್ಲ ಮಾಡೋದು ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಟ್ವಿನ್ಸಲ್ಲಿ. ಏನದು ಅಂದರೆ ಸ್ವಲ್ಪ ರೆಸ್ಟ್ ಜಾಸ್ತಿ ತೊಗೋಬೇಕಾಗತ್ತೆ, ಮತ್ತು ನ್ಯೂಟ್ರಿಷನ್ ಆಹಾರ ತೊಗೊಳ್ಳೋದ್ರಲ್ಲಿ ಕ್ಯಾಲೋರಿ, ಪ್ರೋಟೀನ್ಸ್ ಅದೆಲ್ಲನೂ ಸ್ವಲ್ಪ ಜಾಸ್ತಿ ತೊಗೋಬೇಕು. ಪ್ಲಸ್ ವೆಯ್ಟ್ ಗೇನ್ ಅಂದರೆ ಸೂಕ್ತ ನಮ್ಮದು ತೂಕ ಜಾಸ್ತಿ ಆಗುತ್ತೆ. ಸೊ ಟ್ವಿನ್ಸಲ್ಲಿ ಆಲ್ಮೋಸ್ಟ್ ಅಪ್ ಟು 18 to 25 kgs ಜಾಸ್ತಿ ಆಗ್ಬೋದು. ಆ್ಯಂಡ್ ಪ್ರೆಗ್ನೆನ್ಸಿಯಲ್ಲಿ ಜಾಸ್ತಿ ಚಾನ್ಸ್ ಇದೆ ಸಕ್ಕರೆ ಕಾಯಿಲೆ ಬರೋದು, ಆ್ಯಂಡ್ BP ಜಾಸ್ತಿ ಆಗೋದು, ಪ್ರೀಟರ್ಮ್ ಲೇಬರ್ ಆಗೋದು, ಇದೆಲ್ಲ ಚಾನ್ಸಸ್ ಜಾಸ್ತಿ ಇದೆ. ಆ್ಯಂಡ್ ಬೇಬಿದು ಡೆಲಿವರಿ ಟೈಮಲ್ಲಿ ಬಿಕಾಸ್ ಗರ್ಭಕೋಶ ದೊಡ್ಡದಾಗಿರುತ್ತೆ, ರಕ್ತಸ್ರಾವನೂ ಜಾಸ್ತಿ ಆಗ್ಬೋದು, ಪೋಸ್ಟ್ಪಾರ್ಟಮ್ ಹೆಮ್ರೇಜ್ ಅಂತ ಹೇಳ್ತೀವಿ. ಇನ್ ಕೇಸ್ ಡಾಕ್ಟರ್ ಇದು ಟ್ರಿಪ್ಲೆಟ್ಸ್ ಅಥವಾ ಟ್ವಿನ್ಸ್ ಇದ್ದರೆ C-ಸೆಕ್ಷನ್ನೇ ಪಾಸಿಬಲಾ ಹೇಗೆ? ಇಲ್ಲ, ಅದೇ ಹೇಳಿದ್ನಲ್ಲ. ಸೊ ಫಸ್ಟ್ ಟ್ರೈಮಿಸ್ಟರಲ್ಲಿ ಯಾವ ಥರ ಟ್ವಿನ್ಸ್ ಅಂತ ನಾವು ಕಂಡುಹಿಡಿಬೇಕು. ಸೊ ಯೂಶಲಿ ಡೈಕೋರಿಯಾನಿಕ್ ಟ್ವಿನ್ಸ್ ಅಂದರೆ ಇದು 2 ಸೆಪ್ರೇಟ್ ಪ್ಲಾಸೆಂಟಾ ಇದ್ದರೆ ಅದ್ರ ಸೈಜು ಸೆಪ್ರೇಟಾಗಿ ಕರೆಕ್ಟಾಗಿರುತ್ತೆ. ಆಲ್ಮೋಸ್ಟ್ ಲೈಕ್ 2 babies ಗ್ರೋಯಿಂಗ್ ಅಟ್ ದ ಸೇಮ್ ಟೈಮ್, ಸೆಪ್ರೇಟ್ ಎಗ್ಗಿಂದನೂ ಆಗಿರುತ್ತೆ ಎಷ್ಟೊಂದು ಸತಿ. ಸೊ ಆವಾಗ ನಾರ್ಮಲ್ ಡೆಲಿವರಿ ಸಾಧ್ಯತೆ ಇರುತ್ತೆ. ಆದರೆ ಒಂದೇ ಪ್ಲಸೆಂಟಾಯಿಂದ ಅದು ಆಗಿತ್ತಂದರೆ ಮೋನೋಕೋರಿಯಾನಿಕ್ ಟ್ವಿನ್ಸ್ ಇದ್ದರೆ ಸಿಸೇರಿಯನ್ ಸೆಕ್ಷನ್ ಯೂಶಲಿ 36 to 38 ವಾರಕ್ಕೆ ಪ್ಲ್ಯಾನ್ ಮಾಡ್ತೀವಿ. ದಿಸ್ ಇಸ್ ಬಿಕಾಸ್ ಬೇರೆ ಥರ ಪ್ರಾಬ್ಲಮ್ಸು ಆಗ್ಬೋದು. ಒಂದು ಬೇಬಿ ತುಂಬ ದೊಡ್ಡದಾಗ್ಬೋದು, ಒಂದು ಬೇಬಿ ತುಂಬ ಚಿಕ್ಕದಾಗ್ಬೋದು, ಪ್ಲಸೆಂಟಲ್ ಬ್ಲಡ್ ಸಪ್ಲೈ ಪ್ಲಸ್ ಲೈಕರ್ ವಾಲ್ಯೂಮ್ ಎಲ್ಲ ಚೇಂಜಸ್ ಆಗ್ಬೋದು. ಸೊ 2 ಬೇಬಿ ತಲೆ ಕೆಳಗಿತ್ತು ಅಂದರೆ ಆ್ಯಂಡ್ ನಾರ್ಮಲ್ ಲೇಬರ್ ಶುರು ಆಯಿತು ಅಂದರೆ ನಾರ್ಮಲ್ ಡೆಲಿವರಿ ಸಾಧ್ಯತೆಯೂ ಇದೆ. ಓಕೆ ಡಾಕ್ಟರ್, ಮತ್ತೊಬ್ಬರು ಕಾಲರ್ ಇದ್ದಾರೆ, ಸುರೇಶ್ ಕರೆ ಮಾಡಿದ್ದಾರೆ. ನಮಸ್ತೆ. ಸಮಸ್ಯೆ ಹೇಳಿ ಮೇಡಮ್. ನಮ್ಮ ಮದುವೆಯಾಗಿ 14 ವರ್ಷ ಆಯ್ತು. ಹೇಳಿ. ಸ್ಪಷ್ಟವಾಗಿ ಕೇಳಿ ಮೇಡಮ್. ನಮಗೆ ಮದುವೆಯಾಗಿ 14 ವರ್ಷ ಆಯ್ತು, ಇನ್ನೂ ಮಕ್ಕಳಾಗಿಲ್ಲ. 14 ವರ್ಷ ಆಯ್ತಾ? ಹೌದು ಮೇಡಮ್, ಹೌದು. ಓಕೆ, ಎಷ್ಟು ವಯಸ್ಸು ನಿಮ್ಗೆ ಮತ್ತೆ ವೈಫ್ಗೆ? ನನಗೆ 43 ವರ್ಷ. ನಮ್ಮ ಮನೆಯವರಿಗೆ 34 ವರ್ಷ. ಓಕೆ ಓಕೆ. ಸೊ ಟ್ರೀಟ್ಮೆಂಟ್ ತಗೊಂಡಿರ್ಬೇಕು ಈಗವರೆಗೂ. ಯಾವ ತರ ಟ್ರೀಟ್ಮೆಂಟ್ ತಗೊಂಡಿದ್ದೀರಾ? 2015ರಲ್ಲಿ ಮಲ್ಟಿನ್ಯಾಷನಲ್ ಸಾಯಿ ಇಂಟರ್ನ್ಯಾಷನಲ್ ಹಾಸ್ಪಿಟಲ್ ಅಲ್ಲಿ ತಗೊಂಡಿದ್ದೆ, ರಾಡೇಶ್ವರಲ್ಲಿ. IVF ಟ್ರೀಟ್ಮೆಂಟ್ ತಗೊಂಡಿದ್ದೀರಾ? ಅಲ್ಲಿ ಮಲ್ಟಿನ್ಯಾಷನಲ್ ಹಾಸ್ಪಿಟಲ್, ಸಾಯಿ ಇಂಟರ್ನ್ಯಾಷನಲ್ ಹಾಸ್ಪಿಟಲ್ ತಗೊಂಡಿದ್ವಿ ನಾವು. ಓಕೆ. ಬಟ್ IVF ಟ್ರೀಟ್ಮೆಂಟ್ ತಗೊಂಡಿದ್ದೀರಾ? IVF ಅಥವಾ IUI
ಟೆಸ್ಟ್ಗಳು ಮಾಡಿ ಏನ್ ತೊಂದರೆ ಅಂತ ಹೇಳಿದಾರಾ? ಇಲ್ಲ ಆ ಟೈಪ್ ಏನಿಲ್ಲ ಮೇಡಮ್, IVF ಏನ್ ತಗೊಂಡಿಲ್ಲ ನಾವು. ಇಲ್ಲ, ನಿಮಗೆ ಆಕ್ಚುಲಿ ಒಂದು ಥರೋ ಅನಾಲಿಸಿಸ್ ಆಗಬೇಕು. ಮದುವೆ ಆಗಿ ತುಂಬ ವರ್ಷಗಳಾಗಿದೆ, ಆದ್ರೂ ನಿಮಗೆ 3 ಮೇನ್ ಟೆಸ್ಟು. ಒಂದು, ಈಗ 34 ವರ್ಷ ಆದ್ರೂ ಅವ್ರದ್ದು ಪೀರಿಯಡ್ ಸರಿಗಿತ್ತು, ಮತ್ತು ರಕ್ತ ಪರೀಕ್ಷೆ ಮತ್ತು ಅಲ್ಟ್ರಾಸೌಂಡ್ ಸ್ಕ್ಯಾನಲ್ಲಿ ಅವ್ರ ಅಂಡಾಶಯದಲ್ಲಿ ಸೂಕ್ತ ಎಗ್ಸ್ ಎಲ್ಲ ಇದೆ ಅಂದರೆ ದಟ್ ಇಸ್ ಗುಡ್. ಇನ್ನೊಂದು ಅವ್ರ ಟ್ಯೂಬ್ ಚೆಕ್ ಮಾಡಬೇಕು, ಮತ್ತು ನಿಮ್ಮ ಸಿಮೆಂಟ್ ಟೆಸ್ಟ್ ಮಾಡಬೇಕು. ಇದು 3 ಓಕೆ ಇತ್ತು ಅಂದರೆ ನಿಮಗೆ ಟ್ರೀಟ್ಮೆಂಟ್ ಸಿಗುತ್ತೆ. ಆ್ಯಂಡ್ ಅಲ್ಟಿಮೇಟ್ಲಿ ನಿಮ್ಮ 15 ವರ್ಷ ಇಂದ ಟ್ರೈ ಮಾಡ್ತಿದ್ದೀರಾ ಅಂದರೆ IVF ಟ್ರೀಟ್ಮೆಂಟ್ ತೊಗೋಬೇಕು. ಅದರಲ್ಲಿ ನಿಮಗೆ ಸಕ್ಸಸ್ ಇದೆ. ರೀಸೆಂಟಾಗೂ ತುಂಬ ಜನ ನೋಡಿದ್ದೀವಿ, ತುಂಬ ಲಾಂಗ್ ಟೈಮಿಂದ ಟ್ರೈ ಮಾಡ್ತಾನೂ IVF ಅಲ್ಲಿ ಸಕ್ಸಸ್ ಆಗಿದೆ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್, ಲೈಫ್ ಸ್ಟೈಲ್ ಹೆಂಗಿರಬೇಕು? ಲೈಫ್ ಸ್ಟೈಲ್ ತುಂಬ ಇಂಪಾರ್ಟೆಂಟು. ಈಗ ಜೀವನ ಶೈಲಿ ಪರಿವರ್ತನೆಯಿಂದನೇ ಇದೆಲ್ಲ ಇನ್ಫರ್ಟಿಲಿಟಿ, ಪ್ರೆಗ್ನೆನ್ಸಿಲಿ ತುಂಬ ಪ್ರಾಬ್ಲಮ್ಸ್ ಆಗೋದು ಎಲ್ಲ ಆಗ್ತಿದೆ. ಒನ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಸ್ಲೀಪ್. ಈ ನಡುವೆ ಜನ ನೈಟ್ ಡ್ಯೂಟಿ ಮಾಡ್ತಾರೆ, ನೈಟ್ ಶಿಫ್ಟ್ ಮಾಡ್ತಾರೆ, ಟೈಮ್ಗೆ ಊಟ ಮಾಡಲ್ಲ. ಸೊ ನೈಟ್ ಸ್ಲೀಪ್ ಆದಷ್ಟು ಅವ್ರು ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡ್ತಿದ್ರೆ ಅಥವಾ ಪ್ಲ್ಯಾನ್ ಮಾಡುವಾಗ ಅಥವಾ ಪ್ರೆಗ್ನೆಂಟ್ ಆದಮೇಲೆ ಡೇ ಟೈಮ್ ಶಿಫ್ಟ್ ಮಾಡೋದು ಬೆಟ್ರು. ಬಟ್ ನಂಗೆ ಗೊತ್ತು ತುಂಬ ಹೆಣ್ಮಕ್ಳಿಗೆ ಇದು ಸಾಧ್ಯ ಇಲ್ಲ ಅಂತ. ಬಟ್ ಆದಷ್ಟು ಸೂಕ್ತ ರೆಸ್ಟ್ ತೊಗೋಬೇಕು, 8 hours ರೆಸ್ಟ್ ತೊಗೋಬೇಕು. ಆ್ಯಂಡ್ ಮಿಡ್ ಡೇ ಅಲ್ಲೂ 1-2 ಬ್ರೇಕ್ಸ್ ತೊಗೊಂಡು ಇದು ದಟ್ ಈಸ್ ಗುಡ್. ಇನ್ನೊಂದು ಬ್ಯಾಲೆನ್ಸ್ ಡಯಟ್, ಸಮತೋಲಿನ ಆಹಾರ. ಸೊ ಇದರಲ್ಲಿ ಕರೆಕ್ಟ್ ಅಮೌಂಟ್ ಆಫ್ ಎಲ್ಲ ನ್ಯೂಟ್ರಿಷನ್ ಅಂದರೆ ಪ್ರೋಟೀನ್ಸು, ಕಾರ್ಬೋಹೈಡ್ರೇಟ್ಸ್, ವೈಟಮಿನ್ಸ್, ಮಿನರಲ್ಸು, ಅದು ಹೋಲ್ ಗ್ರೇನ್ಸ್. ಈಗ ಅದು ಹೋಲ್ ಶಿಫ್ಟ್ ಇಸ್ ಟುವರ್ಡ್ಸ್ ಹೋಲ್ ಗ್ರೇನ್ಸ್ ತೊಗೋಬೇಕು. ಆ್ಯಂಡ್ ವಾಟರ್ ಕಂಟೆಂಟ್ ಅಟ್ಲೀಸ್ಟ್ 2.5-3 ಲೀಟರ್ಸ್ ನೀರು ತೊಗೋಬೇಕು. ಆ್ಯಂಡ್ ಈ ಹಾನಿಕಾರಕ ಪದಾರ್ಥಗಳು ಸೇವನೆ ಮಾಡಬಾರ್ದು. ಸೊ ಸ್ಮೋಕಿಂಗು, ಆಲ್ಕೋಹಾಲು, ಎಕ್ಸೆಸಿವ್ ಕ್ಯಾಫೀನ್ ಎಷ್ಟು ಕುಡಿಬೇಕು? ಕ್ಯಾಫೀನ್ ನಾಟ್ ಮೋರ್ ದೆನ್ 200 milligrams, ಅಂದರೆ ಒಂದು ಚಿಕ್ಕ ಲೋಟ ಕಾಫಿ ಅಥವಾ ಟೀ ಸೇವನೆ ಮಾಡ್ಬೋದು. ಆ್ಯಂಡ್ ಎಕ್ಸಸೈಸ್. ಸೊ ಪ್ರೆಗ್ನೆನ್ಸಿಯಲ್ಲಿ ಕಡಿಮೆ ಎಕ್ಸಸೈಸ್ ಮಾಡಬೇಕು, ಜಸ್ಟ್ ಟು ಬಿ ಫಿಟ್ ಆ್ಯಕ್ಚುಲಿ. ಸೊ ಡೆಲಿವರಿ ಟೈಮ್ ಬರ್ತಾ ಸರ್ಟನ್ ಪಾಸ್ಚರ್ಸ್ ಎಲ್ಲ ಹೆಲ್ಪ್ ಮಾಡುತ್ತೆ, ಮಗು ತಲೆ ಕೆಳಗೆ ಬರುತ್ತೆ. ಆ್ಯಂಡ್ ಫೋಲಿಕ್ ಆ್ಯಸಿಡ್ ತೊಗೋಬೇಕು, ಸ್ಟ್ರೆಸ್ ಕಡಿಮೆ ಮಾಡ್ಕೋಬೇಕು, ವೆಯ್ಟ್ ಗೇನ್ ಕರೆಕ್ಟ್ ಆಗಿರಬೇಕು. ಸೊ ಇದೆಲ್ಲ ತುಂಬ ಇಂಪಾರ್ಟೆಂಟ್. ಓಕೆ, ಥ್ಯಾಂಕ್ ಯು ಡಾಕ್ಟರ್ ತಮ್ಮೆಲ್ಲ ಮಾಹಿತಿಗೆ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ಹ್ಯಾವಿಂಗ್. ವೀಕ್ಷಕರೇ, ಡಾಕ್ಟರ್ನ ನೇರವಾಗಿ ಭೇಟಿಯಾಗಬೇಕು ಅಂದರೆ ಅಡ್ರೆಸ್ ಪ್ಲೇಟ್ ಇಂತಿದೆ, ನೋಟ್ ಮಾಡ್ಕೊಳ್ಳಿ. ಅಪೋಲೋ ಕ್ರೆಡಲ್ ಆ್ಯಂಡ್ ಚಿಲ್ಡ್ರನ್ಸ್ ಹಾಸ್ಪಿಟಲ್, 2546 ಕ್ರಾಸ್ 5th ಬ್ಲಾಕ್, ರಾಘವೇಂದ್ರ ಸ್ವಾಮಿ ಮಠದ ಹತ್ತಿರ, ಜಯನಗರ, ಬೆಂಗಳೂರು 560011. ದೂರವಾಣಿ ಸಂಖ್ಯೆ 8447734796. ಇದು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.